ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಮೂವರಿಗೆ ಜಾಮೀನು. ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದವರಿಗೆ ಬೇಲ್ ಮಂಜೂರು. ಹಾಗಾದ್ರೆ ದರ್ಶನ್ಗೆ ಜಾಮೀನು ಆಗೋದು ಯಾವಾಗ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ದರ್ಶನ್ ಅವರ ಪ್ರಕರಣ ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತಹದ್ದೇ. ದರ್ಶನ್ ಅವರು ಈಗ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಅದು ಕೂಡ ನಿಮಗೆ ಗೊತ್ತಿರುವಂತಹದ್ದೇ. ಸದ್ಯಕ್ಕೆ ದರ್ಶನ್ ಅವರ ಪ್ರಕರಣದಲ್ಲಿ, ಅಂದ್ರೆ ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಒಂದು ಅಪ್ಡೇಟ್ ಈಗ ಸಿಕ್ಕಿರುವಂತಹದ್ದು. ಏನಪ್ಪಾ ಅದು ಅಂತಂತಂದ್ರೆ, ಮೂವರು ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವಂಥದ್ದು. ಅಂದ್ರೆ ದರ್ಶನ್ ಅಂದ್ರೆ ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಏನು 17 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರಲ್ಲ, ಅವರಿಗೆ ಜಾಮೀನು ಸಿಕ್ಕಿಲ್ಲ. ಬದಲಿಗೆ ಸಾಕ್ಷಿಗಳನ್ನ ಬೆದರಿಕೆ ಹಾಕಿದಂತಹ ಪ್ರಕರಣದಲ್ಲಿ ಒಟ್ಟು 3 ಜನ ಆರೋಪಿಗಳಿಗೆ ಜಾಮೀನು ಈಗ ಸಿಕ್ಕಿರುವಂತಹದ್ದು. ಎಸ್, 59ನೇ ಅಂದ್ರೆ ಬೆಂಗಳೂರಿನ 59ನೇ CCH ಕೋರ್ಟ್ನಿಂದ ಈಗ ಜಾಮೀನು ಮಂಜೂರು ಆಗಿರುವಂಥದ್ದು. ಯಾರಿಗಪ್ಪ ಅಂತಂತಂದ್ರೆ, ಯಾರ್ಯಾರಪ್ಪ ಅಂತಂತಂದ್ರೆ, ಸುಹಾಸ್, ವೈಭವ್ ಹಾಗೂ ಪುನೀತ್, ಈ 3 ಜನ ಆರೋಪಿಗಳಿಗೆ CCH ಕೋರ್ಟ್ ಅಂದ್ರೆ 59ನೇ CCH ಕೋರ್ಟ್ ಈಗ ಜಾಮೀನನ್ನ ಮಂಜೂರು ಮಾಡಿರುವಂಥದ್ದು. ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಂತಹ ಒಂದು ಪ್ರಕರಣ, ಆ ಪ್ರಕರಣದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಒಟ್ಟು 7 ಜನರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಸುಹಾಸ್, ವೈಭವ್ ಹಾಗೂ ಪುನೀತ್, ಈ 3 ಜನರಿಗೆ ಈಗ ಬೇಲ್ ಮಂಜೂರಾಗಿರುವಂಥದ್ದು. ಅಂದ್ರೆ ಪ್ರಕರಣವನ್ನ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಈ 3ವರಿಗೆ ಜಾಮೀನನ್ನ ಮಂಜೂರು ಮಾಡಿರುವಂತಹದ್ದು. ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದ ತನಿಖೆ ಹಾಗೂ ವಿಚಾರಣೆ ಹಂತದಲ್ಲಿ ಇರುವಾಗ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಒಂದು ಪ್ರಯತ್ನ ನಡೆದಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು, ಅಂದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸರು, ಒಂದು ಪ್ರತ್ಯೇಕವಾದಂತಹ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳನ್ನ ಬಂಧನ ಮಾಡಿದರು. 59ನೇ CCH ಕೋರ್ಟು ಆದೇಶದ ಬಳಿಕ 3 ಆರೋಪಿಗಳು ಜಾಮೀನಿನ ಮೇಲೆ ಈಗ ಬಿಡುಗಡೆಯಾಗಿದ್ದಾರೆ. ಕನ್ನಡ ಚಿತ್ರರಂಗದ ನಟ ದರ್ಶನ್, ತೂಗುದೀಪ ಹಾಗೂ ಅವರ ಆಪ್ತರ ವಿರುದ್ಧ ದಾಖಲಾಗಿರುವಂತಹ ಒಂದು ಕೊಲೆ ಪ್ರಕರಣ, ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣ ರಾಜ್ಯಾದ್ಯಂತ ಭಾರೀ ಚರ್ಚೆಗೆ ಕಾರಣವಾದಂತಹ ಒಂದು ಪ್ರಮುಖ ಕ್ರಿಮಿನಲ್ ಪ್ರಕರಣಗಳಲ್ಲಿ ಇದು ಕೂಡ ಒಂದಾಗಿರುವಂತಹದ್ದು. ಅಂದ್ರೆ ರೇಣುಕಾಸ್ವಾಮಿ ಅವರ ಒಂದು ಕೊಲೆ ಪ್ರಕರಣದ ಆ ಹಿನ್ನೆಲೆಯನ್ನು ನೋಡೋದಾದ್ರೆ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಹತ್ಯೆಯಾದ ಪ್ರಕರಣ 2024ರ ಜೂನ್ ತಿಂಗಳಲ್ಲಿ ಈ ಪ್ರಕರಣ ಬೆಳಕಿಗೆ ಬಂತು. ಅದಾದ ನಂತರ ರೇಣುಕಾಸ್ವಾಮಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ನಟ ದರ್ಶನ್ ಅವರ ಆಪ್ತೆಯಾಗಿದ್ದಂತಹ ಪವಿತ್ರ ಗೌಡ ಅವರಿಗೆ ಒಂದಷ್ಟು ಕೆಟ್ಟ ಮೆಸೇಜ್ಗಳನ್ನ ಕಳುಹಿಸಿದ್ರು ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಅಂತಂದು ಈಗ ಪೊಲೀಸರು ತನಿಖೆಯಲ್ಲಿ ಈಗ ಗೊತ್ತಾಗಿರುವಂಥದ್ದು. ಈ ಕೊಲೆ ಪ್ರಕರಣ ಹೇಗೆ ಬೆಳಕಿಗೆ ಬಂತು ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ರೇಣುಕಾಸ್ವಾಮಿ ಅವರ ಒಂದು ಮೃತದೇಹ ಬೆಂಗಳೂರಿನ ಸುಮ್ಮನಹಳ್ಳಿ ಸಮೀಪ ಒಂದು ಪತ್ತೆಯಾಗಿತ್ತು. ಅದಾದ ನಂತರ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳ ಹೆಸರುಗಳು ಕೂಡ ಕೇಳಿ ಬರುತ್ತೆ. ಅದಾದ ನಂತರ ತನಿಖೆ ಆಧಾರದ ಮೇಲೆ ಎಲ್ಲ ಆರೋಪಿಗಳನ್ನ ಬಂಧನ ಕೂಡ ಮಾಡಿದ್ರು. ಅದಾದ ನಂತರ ಪ್ರಕರಣದ ವಿರುದ್ಧ, ಅಂದ್ರೆ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಪೊಲೀಸರ ಆ ದೋಷಾರೋಪಣಾ ಪಟ್ಟಿ ಅಂದ್ರೆ ಚಾರ್ಜ್ ಶೀಟ್, ಆ ಒಂದು ಪ್ರಕಾರ ರೇಣುಕಾಸ್ವಾಮಿಯನ್ನ ಅಪಹರಿಸಿ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ. ಪ್ರಕರಣದಲ್ಲಿ ಒಂದಷ್ಟು ಸಾಕ್ಷ್ಯ ಸಂಗ್ರಹ, CCTV ದೃಶ್ಯಗಳು, ಮೊಬೈಲ್ ದಾಖಲೆಗಳು ಎಲ್ಲವನ್ನೂ ಕೂಡ ಎಲ್ಲ ದಾಖಲಾತಿಗಳನ್ನ ಪೊಲೀಸರು ಕಲೆ ಹಾಕಿದ್ರು. ಜೊತೆಗೆ ಒಂದಷ್ಟು ತನಿಖೆಯಲ್ಲಿ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಪ್ರಕರಣ ಒಂದಷ್ಟು ಸಾಬೀತಾಗಿತ್ತು. ಅಂದ್ರೆ ಇವರೆಲ್ಲರೂ ಕೂಡ ಆ ಒಂದು ಏನು ಕೊಲೆ ನಡೆದಂತಹ ಸ್ಥಳದಲ್ಲಿ ಅಥವಾ ಕೊಲೆ ಆಗುವುದಕ್ಕಿಂತ ಮುಂಚಿತವಾಗಿ ಏನು ಕಾನ್ವರ್ಸೇಷನ್ ಆಗಿತ್ತಲ್ಲ, ಅದೆಲ್ಲವೂ ಕೂಡ ಏನು ತನಿಖೆಯಲ್ಲಿ ದೃಢಪಟ್ಟಿತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳನ್ನ ಬಂಧನ ಮಾಡಿದ್ರು. ಜೊತೆಗೆ ಈ ಪ್ರಕರಣ ರಾಜ್ಯ ರಾಜಕೀಯ ಹಾಗೂ ಚಿತ್ರರಂಗದಲ್ಲೂ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಇದರ ನಡುವೆ ಒಂದು ಡೆವಲಪ್ಮೆಂಟ್ ಆಗಿತ್ತು. ಅದೇನಪ್ಪಾ ಅಂತಂದ್ರೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತಹ ಒಂದು ಆರೋಪ.
ಟ್ರಯಲ್ ನಡೀತಾ ಇತ್ತು. ಸುಪ್ರೀಂ ಕೋರ್ಟ್ ಏನು ಪ್ರಮುಖ 60 ಸಾಕ್ಷಿಗಳನ್ನ ತನಿಖೆ ವಿಚಾರಣೆಯನ್ನ ಮಾಡಿ ಅಂತೇಳಿ ಕೆಳ ಹಂತದ ನ್ಯಾಯಾಲಯಕ್ಕೆ ಏನು ಸೂಚನೆಯನ್ನ ಕೊಟ್ಟಿತ್ತು. ಆ ಒಂದು ಸಂದರ್ಭದಲ್ಲಿ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಈ 3 ಜನ ಆರೋಪಿಗಳು ಯಾರು ಸುಹಾಸು, ವೈಭವ್ ಹಾಗೂ ಪುನೀತ್ ಈ 3 ಜನ ಆರೋಪಿಗಳು ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ತುಮಕೂರಿನ ಒಬ್ಬ ವ್ಯಕ್ತಿಗೆ ಸಾಕ್ಷಿಯನ್ನ ಬೆದರಿಕೆ ಹಾಕುವಂತ ಒಂದು ಕೆಲಸವನ್ನ ಈ 3 ಜನ ಆರೋಪಿಗಳು ಮಾಡ್ತಾ ಇದ್ರು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಅದಾದ ನಂತರ ಏನು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಜೇಸಿಗೂ ಕೂಡ ಬಿಡ್ತಾರೆ. ಜೇಸಿಯಿಂದ ಏನು ಅವ್ರನ್ನ ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಕಳಿಸ್ತಾರೆ. ಅದಾದ ನಂತರ ಈಗ 59ನೇ ಸಿಸಿಎಚ್ ಕೋರ್ಟು ಈಗ ಅವರಿಗೆ ಏನು ಜಾಮೀನನ್ನ ಮಂಜೂರು ಮಾಡಿರೋದು. ಒಂದಷ್ಟು ಬೇಲ್ ಕಂಡೀಷನ್ಸ್ ಅಂತ ಇದ್ದೇ ಇರುತ್ತೆ. ಅದನ್ನೆಲ್ಲ ಕಂಡೀಷನ್ಸ್ ಮೇಲೆ ಅವ್ರನ್ನ ಈಗ ರಿಲೀಸ್ ಮಾಡಿರೋದು. ಸದ್ಯಕ್ಕೆ ಏನಪ್ಪ ಅಂತಂದ್ರೆ ಈ ಪ್ರಕರಣದಲ್ಲಿ ಸ್ವಲ್ಪ ರಿಲೀಫ್ ಏನಪ್ಪ ಅಂತಂದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂಥವರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿರುವಂತಹದ್ದು. ಇನ್ನ ಉಳಿದಂತೆ ಕೇಸ್ನಲ್ಲಿ ಯಾರ್ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅವ್ರಿಗೆ ಏನು ಅಕ್ವಿಟ್ ಆಗ್ತಾರೋ ಅಥವಾ ಬೇಲ್ ಆಗುತ್ತೋ ಅದು ಇನ್ನೂ ಕೂಡ ಬಹಳ ಸಮಯ ಹಿಡಿಯುತ್ತೆ. ಯಾಕೆಂತಂದ್ರೆ ಸುಮಾರು 1 ವರ್ಷದ ಒಳಗಡೆ ಕಂಪ್ಲೀಟ್ ಆಗಿ ಸಾಕ್ಷಿಗಳನ್ನ ವಿಚಾರಣೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಸೊ ಹಾಗಾಗಿ ಇನ್ನೂ ಸಮಯ ಹಿಡಿಯುತ್ತೆ. ಬಟ್ ಇವತ್ತಲ್ಲ ನಾಳೆ ದರ್ಶನ್ ಆಚೆ ಬಂದೇ ಬರ್ತಾರೆ, ಅದರಲ್ಲಿ ಡೌಟೇ ಬೇಡ. ಯಾಕೆಂತಂದ್ರೆ ಎಂತೆಂತಹ ಕೊಲೆ ಪ್ರಕರಣಗಳು ನಡೆದರೂ ಕೂಡ ಬೇಲ್ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಈ ಪ್ರಕರಣ ಯಾಕಪ್ಪ ಇಷ್ಟು ಸೆನ್ಸೇಷನ್ ಪ್ರಕರಣ ಆಯಿತು ಅಂತಂತಂದ್ರೆ ಮಾಧ್ಯಮಗಳಲ್ಲಿ ಒಂದಷ್ಟು ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಯಿತು. ಜೊತೆಗೆ ಒಂದಾದ್ಮೇಲೆ ಒಂದು ತಪ್ಪನ್ನ ದರ್ಶನ್ ಮತ್ತೆ ಅವರ ಗ್ಯಾಂಗ್ ಮಾಡ್ಕೊಂಡ್ರು. ಯಾಕೆಂತಂದ್ರೆ ಈಗ ಏನು ಇನ್ಸಿಡೆಂಟ್ ಆದ್ಮೇಲೆ ತಕ್ಷಣ ಅವರು ಲೀಗಲಿ ಏನು ಕಾನೂನಾತ್ಮಕವಾಗಿ ಏನೆಲ್ಲ ಮಾಡ್ಬೇಕಾಯ್ತು ಅದನ್ನ ಮಾಡ್ಬೇಕಾಯ್ತು. ಆದ್ರೆ ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಇಲ್ಲೀಗಲ್ ಆಗಿ ಕಾನೂನು ಬಾಹಿರವಾಗಿ ಮಾಡ್ಲಿಕ್ಕೆ ಹೊರಟ್ರು. ಸೊ ಹಾಗಾಗಿ ಅದು ಬಹಳ ಎಫೆಕ್ಟ್ ಆಯ್ತು. ಜೊತೆಗೆ ಅವ್ರಿಗೆ ಬೆನ್ನೋವು ಅಂತೇಳಿ ಹಿಂದೆ ಹೈಕೋರ್ಟ್ ಕೂಡ ಅವ್ರಿಗೆ ಒಂದು ರಿಲೀಫ್ ಕೊಟ್ಟಿತ್ತು. ಒಂದು 6 ತಿಂಗಳ ಮಟ್ಟಿಗೆ ಅವ್ರಿಗೆ ಜಾಮೀನು ಸಿಕ್ಕಿತ್ತು. ಅದಾದ ನಂತರ ಅವರು ಸಿನಿಮಾ ಶೂಟಿಂಗಿಗೆ ತೊಡಗಿಸ್ಕೊಂಡ್ರು. ಅದಾದ್ಮೇಲೆ ಆರೋಪಿಗಳ ಜೊತೆ ಒಂದಷ್ಟು ಫೋಟೋಗಳನ್ನ ತೆಗೆಸಿಕೊಂಡಿದ್ದಂತಹ ಫೋಟೋಗಳು ಅದು ಕೂಡ ವೈರಲ್ ಆಯಿತು. ಅದೆಲ್ಲವೂ ಕಾರಣದಿಂದ ಸುಪ್ರೀಂ ಕೋರ್ಟು ಜಾಮೀನನ್ನು ರದ್ದು ಮಾಡಿತು. ಸೊ ಈಗ ಸದ್ಯಕ್ಕೇನಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟಲ್ಲಿ ದರ್ಶನ್ ಅವರ ಪ್ರಕರಣ ಈಗ ನಡೀತಾ ಇರುವಂಥದ್ದು, ಅಂದರೆ ಬೇಲ್ ಪ್ರಕರಣ ನಡೀತಾ ಇರುವಂಥದ್ದು. ಸೊ ಹಾಗಾಗಿ ಮುಂಬರುವಂಥ ದಿನಗಳಲ್ಲಿ ಅವ್ರಿಗೆ ಒಳ್ಳೇದಾಗುವಂಥ ಒಂದು ಚಾನ್ಸಸ್ ಜಾಸ್ತಿ ಕೊಡಿರುತ್ತೆ. ಯಾಕೆಂತಂದ್ರೆ ಎಷ್ಟೇ ದಿನ ಇಟ್ಕೊಂಡ್ರು ಒಬ್ಬ ಆರೋಪಿನ ಅಥವಾ ಏನು ಜೈಲಲ್ಲಿ ಎಷ್ಟೇ ದಿನ ಇಟ್ಕೊಂಡ್ರು ಕೂಡ ಒಂದು ಸಮಯ ಅಂತೂ ಇದ್ದೇ ಇರುತ್ತೆ. ಇಷ್ಟು ದಿನ ಇಟ್ಕೋಬೇಕು, ಇಷ್ಟು ದಿನ ಮಾಡಬೇಕು. ಆಯ್ತು, ಈಗ ತಪ್ಪಾಗಿದೆ, ದರ್ಶನ್ ಅವ್ರ ಕಡೆಯಿಂದ ತಪ್ಪಾಗಿದೆ ಅಥವಾ ಏನಾಗಿದೆ ಅದು ಇನ್ನೂ ತನಿಖೆ ಹಂತದಲ್ಲಿದೆ. ಅದು ಇನ್ನೂ ಏನು ಜಸ್ಟ್ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಅವ್ರನ್ನೇನು ಅಪರಾಧಿ ಅಂತ ಹೇಳಿ ಈಗಲೂ ಏನು ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ನಡೆಯುವಂತಹ ಸಂದರ್ಭದಲ್ಲಿ ಈ ಎಲ್ಲ ಡೆವಲಪ್ಮೆಂಟ್ಗಳು ಅಂದರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥ ಒಂದು ಪ್ರಕರಣಗಳು ಇವೆಲ್ಲವೂ ಒಂದು ಸ್ವಲ್ಪ ಆಗಬಾರ್ದಾಗಿತ್ತು. ಸೊ ಅದು ಎಲ್ಲ ಒಂದು ಕಡೆ ಒಂಥರ ಈ ಕಾನೂನನ್ನೇ ಉಲ್ಲಂಘನೆ ಮಾಡುವಂತಹ ಒಂದು ಪ್ರಕ್ರಿಯೆ ಶುರು ಆಗ್ಬಿಟ್ರೆ ಯಾರೂ ಕೂಡ ಸುಮ್ಮನೆ ಅಲ್ಲ ನ್ಯಾಯಾಧೀಶರು. ಸೊ ಅದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಸೊ ಸದ್ಯಕ್ಕೀಗ ಈ ಒಂದು ಪ್ರಕರಣದಲ್ಲಿ ಏನು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂಥವರಿಗೆ ಈಗ 3 ಜನರಿಗೆ ಬೇಲ್ ಮಂಜೂರಾಗುತ್ತೆ. ಅದೊಂದೇ ಸದ್ಯಕ್ಕೀಗ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅಂತ ಹೇಳ್ಬೋದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.